ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ನೆರೆಗಲ್ಲಿನಲ್ಲಿ ಏನು ದಿನಾಂಕ 29/6/2026 ನಡೆದಂಥ ಈ ಒಂದು ನಮ್ಮ ಹಿಂದೂ ಸಮಾಜದ ಯುವಕರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದೆ. ಅದು ಒಂದು ಸಣ್ಣ ಕ್ಷುಲ್ಲಕ ವಿಚಾರ, ಅಂದರೆ ಪಟಾಕಿ ಹೊಡೆದಿರುವಂಥ ಒಂದು ವಿಚಾರಕ್ಕಾಗಿ ಇಷ್ಟು ದೊಡ್ಡ ಘೋರ ಅನಾಹುತ ನಡೆದಿದೆ. ಯಾಕಂದರೆ ನಮ್ಮ ತಾಲೂಕಿನಲ್ಲಿ ಇಲ್ಲಿವರೆಗೂ ಎಲ್ಲ ಹಿಂದೂ ಇರ್ಬೋದು, ಎಲ್ಲ ಸಮಾಜದವರು ಒಂದು ಅಣ್ಣ ತಮ್ಮಂದಿರಾಗಿ ಇವತ್ತು ಎಲ್ಲ ಹಬ್ಬ ಹರಿದಿನಗಳನ್ನು ಎಲ್ಲರೂ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಆ ಪ್ರಕಾರ ಇವತ್ತು ಮೊನ್ನೆ ನಡೆದಂಥ ಅವರ ಹಬ್ಬಕ್ಕೆ ಎಲ್ಲರೂ ನಮ್ಮವರು ಸಾಥ್ ನೀಡಿದ್ದಾರೆ, ನಮ್ಮ ಹಬ್ಬಕ್ಕೆ ಅವರು ಸಾಥ್ ನೀಡಿದ್ದಾರೆ. ಆದರೆ ಇವತ್ತು ಈ 29ರ ಘಟನೆ ದಿನ ಒಂದು ಈ ಕಾರ್ ಹುಣ್ಣಿಮೆ ನಿಮಿತ್ತ ಈ ದನ ಓಡಿಸುವ ಕಾರ್ಯಕ್ರಮದಲ್ಲಿ ಪುಟ್ಟ ಬಾಲಕರು ಅದನ್ನು ಮಾಡ್ತಾಯಿದ್ದ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿದ್ರು ಮಸೀದಿ ಮುಂದೆ ಅಂತ ಒಂದೇ ಒಂದು ಕಾರಣಕ್ಕೆ ಮಚ್ಚು ತಗೊಂಡು ಹಿಗ್ಗಾಮುಗ್ಗ ಇಷ್ಟು ಹೇಯ ಕೃತ್ಯ ಮಾಡಿದ್ದಾರೆ. ಅಂದರೆ ಅದು ನೋಡಲಿಕ್ಕೆ ಬಹಳ ದುಃಖದ ಸಂಗತಿ, ಬಹಳ ಕೆಟ್ಟ ಅನಿಸ್ತದ. ಇಷ್ಟು ಭಯಾನಕ ಘಟನೆ ನಮ್ಮ ತಾಲೂಕಿನಲ್ಲಿ ನಡೀತದೆ ಅಂದ್ರೆ ಇದು ಭಾಳ ಖಂಡನೀಯ ವಿಷಯ. ಯಾಕಂದರೆ ಇವತ್ತು ನಮ್ಮ ಪೊಲೀಸ್ ಇಲಾಖೆ ಇಂಥವ್ರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ಬೇಕು. ತಪ್ಪಿತಸ್ಥರು ಯಾರೇ ಇರಲಿ, ಅವರು ಇವತ್ತು ಯಾವುದೇ ಸಮಾಜದವರು ಇರಲಿ, ಅವ್ರು ತೊಗೊಂಡು ಒಳಗೆ ಹಾಕಿ ಅವರಿಗೆ ಘೋರವಾದಂಥ ಶಿಕ್ಷೆ ಕೊಡಲೇಬೇಕು. ಯಾಕಂದರೆ ಮುಂದಿನ ಸಮಾಜದಲ್ಲಿ ಮುಂದಿನ ಪೀಳಿಗೆಗೆ ನಾವು ಏನು ಉತ್ತರ ಕೊಡೋಣ ಇದೇ ಥರ ಆದರೆ ಹೀಗಾಗಿ ಇಂಥ ಘಟನೆಗಳು ನಡಿಬಾರ್ದು. ಮತ್ತು ಮುಂದುವರೆದು ಇವತ್ತು ಈ ನಮ್ಮ ಹಾವೇರಿ ಜಿಲ್ಲೆ ಹಿರೇಕೆರೂರಿನಲ್ಲಿ ಮತ್ತೊಂದು ಹಿರೇಕೆರೆ ತಾಲೂಕಿನ ರಟ್ಟಹಳ್ಳಿ ಗ್ರಾಮದಲ್ಲಿ ಮತ್ತೊಂದು ಘಟನೆ ಆಗಿದೆ. ನಿನ್ನೆ ಒಬ್ಬ ಶಿವಾಜಿರಾವ್ ಅಂತ ಒಬ್ಬ ಬೀಡಿ ಅಂಗಡಿಯನ್ನು ಹೀನಾಯವಾಗಿ ಬಡಿದು ಕೊಲೆ ಮಾಡಿದ್ದಾರೆ. ಅಂದರೆ ರಾಜ್ಯದಲ್ಲಿ ಹಿಂದೂಗಳಿಗೆ ಬದುಕಲಿಕ್ಕೆ ಅವಕಾಶನೇ ಇಲ್ವಾ? ಅಷ್ಟು ಘೋರ ಅಪರಾಧಗಳು ನಡೀತಾ ಇದ್ದಾವೆ. ಈ ಘಟನೆಯ ಬಗ್ಗೆ ಇವತ್ತಿನವರೆಗೂ ನಮ್ಮ ತಾಲೂಕಿನ ಶಾಸಕರಾದಂಥವರು ಒಂದು ವಿಸಿಟ್ ಕೊಟ್ಟು ಯಾರಿಗೆ ಏನಾಗಿತ್ತು ಅಂತ ಇವತ್ತು ವಿಚಾರಣೆ ಮಾಡಿಲ್ಲ. ಇವತ್ತು ಹಿಂದೂಗಳಿಗೆ ತೊಂದರೆ ಆದರೆ ನಾವು ಹೋಗಬಾರ್ದಾ, ಕೇಳಬಾರ್ದಾ? ನಾವು ಬಂದರೆ ಹೊರಗಿನವರು ಬಂದು ರಾಜಕಾರಣ ಮಾಡ್ತಾ ಅಂತ ಹೇಳ್ತಾಯಿದ್ರು. ಅಂದರೆ ಹಿಂದೂಗಳಿಗೆ ಹಲ್ಲೆ ಆದರೆ ನಾವು ನೋಡೋದು ತಪ್ಪ. ಮೂಲವಾಗಿ ಇವರು ಹೊರಗಿನವ್ರನ್ನದು ಫಸ್ಟ್ ಅವ್ರಿಗೆ ನೆನಪಿರಲಿ. ಅದನ್ನು ಬಿಟ್ಕೊಂಡು ಏನೇನಾರು ಹೇಳ್ಕೊಂತ ಹೋಗಲ್ಲ. ಇಲ್ಲಿ ಯಾರು ರಾಜಕಾರಣ ಮಾಡೋಕತ್ತಿಲ್ಲ. ನೊಂದಂಥವ್ರಿಗೆ ಒಂದು ಸಹಾಯ ಹಸ್ತ ಚಾಚಬೇಕು. ಅವ್ರ ನೋವು ನಲಿವು ಕಷ್ಟ ಸುಖ ದುಃಖ ದುಮ್ಮಾನಗಳಲ್ಲಿ ನಾವು ಭಾಗವಹಿಸಬೇಕು, ಅದರಲ್ಲಿ ಪಾಲ್ಗೊಳ್ಳೋಣ ನಾವು. ಅದನ್ನು ಬಿಟ್ಕೊಂಡು ಅವರು ಹೊರಗಿನವರು ಇವ್ರು ಹೊರಗಿನವ್ರನ್ನ ಅಂಥೇಳಿ ರಾಜಕೀಯ ಯಾರು ಬೆರೆಸ್ತಾರಂತ ಅವ್ರು ಅರ್ಥ ಮಾಡ್ಕೊಳ್ಳಿ. ಇಂಥ ಮಾತನ್ನು ಹೇಳಿಕೆಯನ್ನು ನಿಲ್ಲಿಸಬೇಕು ದಯವಿಟ್ಟು ಶಾಸಕರು. ಮೊದಲು ಆ ಗ್ರಾಮಕ್ಕೆ ಏನಾಗೈತಿ, ಯಾರಿಗೆ ತೊಂದರೆ ಆಗೈತಿ, ಹಾಸ್ಪಿಟ್ಲಿಗೆ ಎಷ್ಟು ಜನ ಇದ್ದಾರೋ ಎಲ್ಲ ಕೂಲಿ ನಾಲಿ ಮಾಡ್ಕೊಂಡು ತಿನ್ನಂಥ ಕುಟುಂಬದವರು ಇವತ್ತು ಅವ್ರ ಜೀವನ ನಡೆಸೋದು ಕಷ್ಟ ಆಗೈತಿ. ಅಂಥದ್ರಲ್ಲಿ ಹೋಗಿ ಹಾಸ್ಪಿಟ್ಲಲ್ಲಿ ಮಲಗಿದಾರೋ, ಅವ್ರು ನೋಡಲಿಕ್ಕೆ ಅವ್ರ ಕುಟುಂಬದವ್ರು ಹೋಗಿದ್ದಾರೋ. ಇವತ್ತು ಅವ್ರ ಮನೆಗೆ ಊಟಕ್ಕೂ ಗತಿಲ್ಲ, ಅಂಥ ಪರಿಸ್ಥಿತಿ ಆ ಊರಲ್ಲಿ ಆಗಿದೆ. ಯಾರಾದರೂ ಬಂದು ಜನಪ್ರತಿನಿಧಿಗಳು ಬಂದು ವಿಚಾರಣೆ ಮಾಡಿದಾರಾ? ಹಂಗಾರೆ ನಮ್ಮ ಹಿರಿಯರು ರಾಜ್ಯಾಧ್ಯಕ್ಷರು ಬಂದು ಘಟನೆ ಖಂಡಿಸಿದ ತಪ್ಪ? ಹೊರಗಿನವ್ರು ಬಂದು ರಾಜಕಾರಣ ಮಾಡ್ತಾರೆ ಅಂತ ಹೇಳೋದು ಇವೆಲ್ಲ ಆಪಾದನೆ ಮಾಡೋದು ಸರಿ ಆಗೋದಿಲ್ಲ. ಈ ಕೂಡಲೇ ಈಗೇನು 26 ಮಂದಿ ಮೇಲೆ FIR ಹಾಕಿದಾರಂತೆ. ಈಗ ನಮ್ಮವ್ರಿಗೆ 8 ಮಂದಿಗೆ ಹೊಡೆದಿದ್ದಾರೋ. ಫಸ್ಟ್ ಆ ಘಟನೆಯನ್ನು ಖಂಡಿಸಲಿ. ಅವ್ರ ಕಡೆ ವಿರೋಧ ಇವ್ರು ಹೊಡೆದ ಮೇಲೆ ಹೋಗಿ ಅವರೊಬ್ಬರು ಹೊಡೆದಿದ್ದಾರೋ. ಆದರೆ ಅವ್ರ ಮಂದಿನ 26 ಮಂದಿಯಿಂದ ಕೌಂಟರ್ ಕೇಸ್ ತೊಗೊತಾರೋ. ಇಂಥಲ್ಲಿ ಇದು ಬೇಕಾಗಿತ್ತ ಕೌಂಟರ್ ಕೇಸು? ಇವನ್ನ ಅಲ್ಲೇ ಕೂತ್ಕೊಂಡು ಸರಿ ಮಾಡಿ ಪೊಲೀಸ್ ಇಲಾಖೆಯವರು ಮಾಡೋದು ಬಿಟ್ಟು ಒಳ್ಳೊಳ್ಳೆ ಬೇರೆ ಕೇಸ್ ಮೇಲೆ ಕೇಸ್ ಹಾಕ್ಯಂತ ಹೋದ್ರೆ ನಮ್ಮ ಹಿಂದೂಗಳ ಮೇಲೆ ಕಂಡವ್ರ ಮೇಲೆ ರೌಡಿ ಶೀಟ್ರ್ ತಗೋರಿ, ಮತ್ತೊಂದು ತಗೋರಿ, ಇನ್ನೊಂದು ತಗೋರಿ, ಇಂಥವೆಲ್ಲ ಪೊಲೀಸ್ ಇಲಾಖೆ ಇದಕ್ಕೆ ಇದ್ಬಿಟ್ರೆ ಮತ್ತು ಈ ಸಮಾಜದಲ್ಲಿ ಬದುಕೋದು ಹೆಂಗೆ ನಾವು? ಇವು ಬಹಳ ಅಂದ್ರೆ ಅತಿಯಾಗಿದ್ದಾವೆ. ನಮ್ಮ ತಾಲೂಕಿನಲ್ಲಿ ಮಾತ್ರ ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲೂ ಬಹಳ ಆಗ್ತಾಯಿದ್ದಾವೆ. ದಯವಿಟ್ಟು ಈ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾರಂಥ ಪೊಲೀಸ್ ಇಲಾಖೆ ಯಾರ್ದೋ ಒಬ್ಬರದ್ದು ಕೈಗೊಂಬೆ ಆಗೋದು ಬಿಟ್ಟು ಇವತ್ತು ಏನು ನಡೀತಾ ಇದೆ ನಿಜ ಘಟನೆಗಳು, ಆ ಘಟನೆ ಬಗ್ಗೆ ನಾವು ಏನು ಕ್ರಮ ತಗೊಳ್ಬೇಕು ಅದನ್ನು ತೊಗೊಂಡ್ರೆ ಪೊಲೀಸ್ ಇಲಾಖೆಗೆ ಒಂದು ದೊಡ್ಡ ಗೌರವ ಬರ್ತದೆ. ಯಾಕಂದರೆ ಇವರು ರಾಜಕಾರಣಿಗಳು ಯಾರಾದರೂ 5 ವರ್ಷ ಆದರೆ ಇವತ್ತು ಈ ನೌಕರರಿಗಿರೋದು ಸರ್ಕಾರ ಇಲಾಖೆ ಅಧಿಕಾರಿಗಳಿಗಿರೋದು 60 ವರ್ಷ. ಅವ್ರು ದಯವಿಟ್ಟು ಇದನ್ನು ಅರ್ಥ ಮಾಡಿಕೊಂಡು ನಮ್ಮ ತಾಲೂಕನ್ನು ಚೆಂದ ನೋಡ್ಕೊಂಡು ಹೋದ್ರೆ ಅವ್ರಿಗೆ ಭಾಳ ಗೌರವ ಸಿಗ್ತೈತಿ. ಹೀಗೆ ಮಾಡ್ಕೊಂತ ಹೋದ್ರೆ ನಾವು ಈ ಇಲಾಖೆಗೂ ತಕ್ಕ ಉತ್ತರ ನೀಡಬೇಕಾಗ್ತದೆ. ಈ ಘಟನೆಯನ್ನು ತೀವ್ರವಾಗಿ ನಾವು ಖಂಡಿಸ್ತಾ ಇದ್ದೇವೆ. ಮತ್ತು ಅದೇ ರೀತಿ
ಇವರು ಮುಂದೆ ಅವ್ರನ್ನೆಲ್ಲ ಬಂಧನ ಮಾಡಲಿಲ್ಲ ಅಂದರೆ ನಾವು ಉಗ್ರ ರೂಪದಲ್ಲಿ ಹೋರಾಟ ಮಾಡಬೇಕಾಗ್ತದೆ. ಈ ಸಾಮರಸ್ಯವನ್ನು ಬೆಳೆಸೋದು ಬೇಡ, ನಾವೆಲ್ಲರೂ ಕೂಡಿರೋಂಥ ಉದ್ದೇಶಕ್ಕಾಗಿ ನಾವು ಇಲ್ಲಿ ಮಟ್ಟ ತಾಳ್ಮೆಯಿಂದ ಹೋಗ್ತಾ ಇದ್ದೇವೆ. ಇಲಾಖೆಯವರು ಕೂಡಲೇ ಈ ಕ್ರಮ ತಗೊಂಡು ಇದಕ್ಕೆಲ್ಲ ಒಂದು ಇತಿಶ್ರೀ ಹಾಡಬೇಕಂತೇಳಿ ನಾನು ಮನವಿ ಮಾಡ್ಕೊತೀನಿ.